ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು ಶೈಲಜಾ ಅಮರನಾಥ್ ಅವರಿಗೋಸ್ಕರ. ಮೊನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ. ಆ್ಯಕ್ಚುಲಿ ಅವರು ನನಗೆ ತುಂಬ ಉಪದೇಶ ಮಾಡಿದರು. ಅವಳ ಅಮ್ಮನ ವಯಸ್ಸು ನನಗಿದೆ ಅಂತೆ, ಗೊತ್ತಿಲ್ಲ. ಹಾಗೇನೇ ಇರಲಿ, ಅಮ್ಮ ಆದರೆ ಅಮ್ಮ, ಅಷ್ಟು ದೊಡ್ಡ ಮಗಳು ನನಗೆ ಆಗೋ ಚಾನ್ಸ್ ಇಲ್ಲ. ಮೇ ಬಿ ನನ್ನದೇ ಈಕ್ವಲ್ ವಯಸ್ಸು ಇರ್ಬೋದು ಅವಳಿಗೆ, ಆಯಿತಾ. ಅದರಲ್ಲಿ ಕೆಲವೊಂದು ವಿಚಾರ ಹೇಳ್ತಾಳೆ, ಅದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ. ಇನ್ನು 2-3 ವಿಷಯ ಇತ್ತು. ಆ್ಯಕ್ಚುಲಿ ನಾನು ಅವಳ ವೀಡಿಯೋ ಕೇಳಿರಲಿಲ್ಲ. ನಿನ್ನೆ ನಾನು ಪುನಃ ಅಕ್ಕನಿಗೆ ಕೇಳಿದೆ, ಏನು ಅಂದಿದ್ದಾಳೆ, ನೀನೊಮ್ಮೆ ನೋಡು, ನಿನ್ನ ಬಗ್ಗೆ ಒಳ್ಳೇದೇ ಅಂದಿದ್ದಾಳೆ ಅಂತ. ಅದರಲ್ಲಿ ಒಂದು, ಅವಳಿಗೆ ನನ್ನ ಮುಖದ ಮೇಲೆ ಕಜ್ಜಿ ಇದೆ ಅಂತ, ನಾನು ಬ್ಯೂಟಿ ಪಾರ್ಲರಿಗೆ ಹೋಗಬೇಕು ಅಂತ. ಇದಕ್ಕೆ ನಾನು ಕ್ಲಾರಿಫಿಕೇಷನ್ ಅವತ್ತೇ ಕೊಟ್ಟಿದ್ದೀನಿ ಎಲ್ಲರಲ್ಲೂ. ನಾನು ಮುಖಕ್ಕೆ ಏನೂ ಹಾಕಲ್ಲ. ನಾನು ಹೇಗೆ ಇದ್ದೀನಿ ಹಾಗೆ ಕಾಣೋದೇ ನನಗಿಷ್ಟ. ಹೆಚ್ಚಂದರೆ ಹಣೆಗೆ ಒಂದು ಕುಂಕುಮ ಹಚ್ಕೋತೀನಿ, ಒಂದು ಬೊಟ್ಟು ಇಟ್ಕೋತೀನಿ. ಅದು ಬಿಟ್ಟರೆ ಕಾಡಿಗೆ ಆಗಲಿ, ಬ್ಯೂಟಿ ಪಾರ್ಲರಿಗೆ ಹೋಗಿ ಲಿಫ್ಟಿಕ್ ಹಾಕೋದು, ಇದೆಲ್ಲ ನನಗೆ ಅಭ್ಯಾಸ ಇಲ್ಲ. ನಾನು ಒಮ್ಮೆನೇ 1-2 ಸಲ ಬ್ಯೂಟಿ ಪಾರ್ಲರಿಗೆ ಹೋಗಿದ್ದೆ. ಒಂದು ನನ್ನ ಮದುವೆ ಟೈಮಲ್ಲಿ ಎಲ್ಲರೂ ಒತ್ತಾಯ ಮಾಡಿ ಏನೋ ಫೇಶಿಯಲ್ ಮಾಡಿಸ್ಬೇಕಂದ್ರು, ನಂಗೆ ಅದು ಇಷ್ಟ ಆಗಲಿಲ್ಲ. ಅದರಲ್ಲಿ ಏನು ಬದಲಾವಣೆನೂ ಆಗಿಲ್ಲ. ನೆಕ್ಸ್ಟ್ ನನಗೊಂದು ಐಬ್ರೋ ಶೇಪಿಂಗ್ ಮಾಡಬೇಕಂದ್ರು. ನಾನು ಆ ಐಬ್ರೋ ಶೇಪಿಂಗ್ ಮಾಡುವಾಗ ನನ್ನ ಐಬ್ರೋ ಶೇಪ್ ಮಾಡೋರ ಕೈಯನ್ನು ಹಿಡಿದು ಎಳೆದು ತುಂಬ ಕಿತಾಪತಿ ಮಾಡಿದ್ದೀನಿ. ಇನ್ನು ಜನ್ಮಕ್ಕೆ ನಾನು ಬ್ಯೂಟಿ ಪಾರ್ಲರಿಗೆ ಹೋಗಲ್ಲ ಅಂತ. ಮತ್ತು ಯಾವ ಕಾರಣಕ್ಕೂ ನಾನು ಬ್ಯೂಟಿ ಐಟಮ್ಸಿಗೆ, ಅಂದರೆ ಪೌಡ್ರಾಗಲಿ, ಕಾಡಿಗೆ ಆಗಲಿ, ಏನಾಗಲಿ, ಒಂದು ಸ್ಟಿಕ್ಕರ್ ಪ್ಯಾಕೆಟ್ ಇಟ್ಕೊಳ್ತೀನಿ. ಅದು ಬಿಟ್ಟರೆ ನನ್ನ ಕೈಯಲ್ಲಿ ಯಾವುದೇ ಬ್ಯೂಟಿ ಐಟಮ್ಸ್, ಲಿಪ್ಟಿಕ್ ಆಗಲಿ, ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಆಗಲಿ ಯಾವುದೇ ಇರಲ್ಲ, ಆಯಿತಾ. ನಾನು ಹೇಗೆ ಇದ್ದೀನೋ ಹಾಗೆ ಕಾಣಿಸೋದು ನಾನು ಇಷ್ಟ. ನನಗೆ ಫೇಸ್ ವಾಶ್ ಮಾಡ್ತೀನಿ, ಸೋಪ್ ಹಾಕಿ ಡೈಲಿ ಸ್ನಾನ ಮಾಡ್ತೀನಿ ಅಷ್ಟೇ. 2 ಹೊತ್ತು ಸ್ನಾನ ಮಾಡ್ತೀನಿ. ಸೆಕೆ ಆದ ಕಾರಣ ಚಳಿಗಾಲದಲ್ಲಿ ಒಮ್ಮೆ ಸ್ನಾನ ಮಾಡ್ತೀನಿ, ಬೆಳಿಗ್ಗೆ ಮಾತ್ರ. ಇದು ನಾನು ಶೈಲಜಾ ಅಮರನಾಥ್ಗೆ ಹೇಳೋದು, ನೀನು ಬ್ಯೂಟಿ ಪಾರ್ಲರಿಗೆ ಖರ್ಚು ಹಾಕೋ ಐಟಮನ್ನು ನಾನು ಎಲ್ಲಾದರೂ ಒಳ್ಳೆ ಫುಡ್ ಸಿಕ್ಕಿದರೆ ಫುಡ್ಡಿಗೊಂದು ನಾನು ಖರ್ಚು ಮಾಡ್ತೀನಿ, ತಿನ್ನೋದಕ್ಕೆ ನಾನು ಖರ್ಚು ಮಾಡ್ತೀನಿ. ನಾನು ತುಂಬ ಕ್ರೇಜಿ ನಾನು. ಯಾಕಂದರೆ ಬೆಂಗಳೂರಲ್ಲಿ 2014ಕ್ಕೆ ನಾನು ಬಂದಾಗ ಇಲ್ಲಿ ಸಾಧಾರಣ ಎಲ್ಲ ರೆಸ್ಟೋರೆಂಟ್ಗಳಲ್ಲಿ ಅದು ನಾನು ದುಡ್ಡು ನೋಡಲ್ಲ, ಅಲ್ಲಿ ನಾನು ಎಷ್ಟು ಖರ್ಚಾಗುತ್ತೆ ನೋಡಲ್ಲ, ಎಲ್ಲ ವೆರೈಟಿ ಐಟಮ್ಸನ್ನು ನಾನು ಟ್ರೈ ಮಾಡ್ತೀನಿ. ನಾನು ಬ್ಯೂಟಿ ಪಾರ್ಲರ್ಗೆ ಹಾಕೋ, ನೀವು 5,000 10,000 ಬ್ಯೂಟಿ ಪಾರ್ಲರಿಗೆ ಖರ್ಚು ಮಾಡಿದೆ, ನಾನು ತಿನ್ನೋದಕ್ಕೋಸ್ಕರ ಖರ್ಚು ಮಾಡಿದೆ, ಅದಕ್ಕೆ ಮಾತ್ರ. ಮತ್ತು ಡ್ರೆಸ್ ಆಗಲಿ, ಚಿನ್ನಕ್ಕಾಗಲಿ ಯಾವುದಕ್ಕೂ ನಾನು ಖರ್ಚು ಮಾಡಲ್ಲ. ನನಗೆ ಸ್ವಲ್ಪ ಕ್ರೇಜ್ ಅಂತ ಇರೋದು ಫುಡ್ ಬಗ್ಗೆ ಮಾತ್ರ, ಆಯಿತಾ. ತುಂಬ ವೆಯ್ಟ್ ಕೂಡ ಇನ್ಕ್ರೀಸ್ ಆಗಿದ್ದೀನಿ ಬೆಂಗಳೂರಿಗೆ ಬಂದು. ಮತ್ತು ನನ್ನ ಮುಖದ ಮೇಲೆ ಕಜ್ಜಿ ಅಂದರೆ, ನನಗೆ ಸಮ್ಮರ್ ಸೀಸನಲ್ಲಿ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದು ಮೊನ್ನೆ ಊರಿಗೆ ಹೋದ ಇದರಲ್ಲಿ ನನಗೆ ಇಲ್ಲಿ ಬೆಂಗಳೂರು ಕ್ಲೈಮೇಟ್ ಸೆಟ್ಟಾಗಿ ಊರಿಗೆ ಹೋದ ಕೂಡಲೇ ನನ್ನ ಮುಖ ಕೆಂಪಾಗುತ್ತೆ. ಅದಕ್ಕೆ ನಾನು ಯಾವುದೇ ಕ್ರೀಮು ಏನು ಹಚ್ಕೊಳ್ಳಲ್ಲ. ನಾನು ಕೆಲವರೆಲ್ಲ ಸಜೆಸ್ಟ್ ಮಾಡಿದ, ಆ ಕ್ರೀಮ್ ಹಚ್ಕೊಳ್ಳಿ, ಇದು ಹಚ್ಕೊಳ್ಳಿ, ಆಯುರ್ವೇದಿಕ್ ಮಾಡಿ. ಇಲ್ಲಿವರೆಗೆ ನಾನು ಏನನ್ನು ಹಚ್ಕೊಂಡಿಲ್ಲ ಮುಖಕ್ಕೆ. ಏನಾದರೂ ಒಂದು ಹಚ್ಕೊಂಡಿದ್ರೆ ಕೆಮಿಕಲ್, ನನಗೆ ಇದಕ್ಕೆ ಸ್ಕಿನ್ನಿಗಾಗಲಿ, ಇಲ್ಲಾಂದರೆ ನನಗೆ ಟ್ಯಾಬ್ಲೆಟ್ ಆಗಲಿ, ನಾನು ಎಷ್ಟೇ ನನಗೆ ಆರಾಮ ಇಲ್ಲದಿದ್ದರೂ, ನಾನು ಜ್ವರ ಬಂದು ನಾನು ಟ್ಯಾಬ್ಲೆಟ್ ತೊಗೊಳ್ಳಲ್ಲ. ವೆರಿ ವೆರಿ ರೇರ್ ಸಿಚುವೇಷನಲ್ಲಿ, ಅಷ್ಟು ತಡ್ಕೊಳ್ಳಿಕ್ಕೆ ಆಗಲ್ಲ ಅಂದರೆ ಮಾತ್ರ. ಯಾಕಂದ್ರೆ ನನಗೆ ಇಮ್ಮಿಡಿಯೇಟ್ಲಿ ರಿಯಾಕ್ಟ್ ಆಗುತ್ತೆ. ನನಗೆ, ನನ್ನ ತಮ್ಮನಿಗೆ, ನನ್ನ ಅಪ್ಪನಿಗೆ, ನಾವು ಏನಾದರೂ ತೊಗೊಂಡ್ರೆ ಆಯುರ್ವೇದಿಕ್ ಮೆಡಿಸಿನ್ಸ್ ಮಾತ್ರ. ನಾನು ಟ್ಯಾಬ್ಲೆಟ್ಗಳನ್ನು ತಗೊಳ್ಳಲ್ಲ. ನ್ಯಾಚುರಲ್ ಬಾಡಿ ನಂದು ಹೇಗಿರಬೇಕು ಹಾಗೇ. ಫುಡ್ಡು ಕೂಡ ಆದಷ್ಟು ನಾನು ಮನೆಯಲ್ಲೇ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಾನು ಮಾಡಿದ ಫುಡ್ ನನಗೆ ಇಷ್ಟ ಇಲ್ಲದ ಕಾರಣ ನಾನು ಔಟ್ಸೈಡ್ ಫುಡ್ ಇಷ್ಟಪಡ್ತೀನಿ. ಅದು ನಂದು ಕೆಲವೆಲ್ಲ ಇದಿದೆ. ಅದು ಫುಡ್ ಐಟಮ್ಸಲ್ಲಿ ಕೂಡ ತುಂಬ ಕ್ರೇಜಿ ನಾನು. ಫುಡ್ಡಲ್ಲಿ ಎಲ್ಲ ಐಟಮ್ಸನ್ನು, ಸ್ಪೆಷಲಿ ಆಯಿಲಿ ಫುಡ್. ಅದಕ್ಕೋಸ್ಕರ ಈ ಮುಖದಲ್ಲಿ ನನಗೆ ಇದು ಆಯಿಲ್ ಫುಡ್ ತಿಂದ ಕೂಡಲೇ ನನಗೆ ಇದು ಬರುತ್ತೆ. ಇದಕ್ಕೆ ಯಾವ ಡಾಕ್ಟ್ರ್ ಹತ್ರನೂ ನಾನು ಹೋಗಲ್ಲ. ನೀನು ಟೆನ್ಷನ್ ಮಾಡಬೇಡ, ನನ್ನ ಬ್ಯೂಟಿ ಬಗ್ಗೆ ನೀನು ಕಾನ್ಷಿಯಸ್ ಬೇಡ, ಆಯಿತಾ. ಜಗತ್ತಿಗೆ ನಾನು ಹೇಗೆ ಕಾಣ್ತೀನೋ ಹಾಗೇ ಚಂದ. ನಾನು ಲಿಪ್ಟಿಕ್ ಹಾಕಲ್ಲ, ನೀನು ಹೇಳಿದಾಗೆ ನಾನು ಬ್ಯೂಟಿ ಪಾರ್ಲರಿಗೆ ಹೋಗಲ್ಲ. ನೀನು ಬೇಕಾದರೆ ಹೋಗೋ ಸಾಯಿ, ನನಗೇನು, ಇದು ನನ್ನ ವಿಷಯ. ಮತ್ತೊಂದು, ನಾನು ಒಂಟಿ ಜೀವ, ಅದು ನಿಮಗೆ ಬೇಡ, ಅದು ನಾನು ಹೇಳ್ತೀನಿ. ನಾನು ರಾಜ್ಯ ಸಂಚರಿಸ್ತೀನಿ. ನೀನು ಆಂಧ್ರ ಪ್ರದೇಶದಿಂದ ಬಂದವಳಿಗೆ ಕಾಸರಗೋಡು ಮತ್ತು ಕರ್ನಾಟಕ, ಅಂದರೆ ಕಾಸರಗೋಡು ಮಂಗಳೂರಿಂದ ಒಂದು 50 ಕಿಲೋಮೀಟ್ರ್ ದೂರ. ನನ್ನ ತವರು ಮನೆ ಕಾಸರಗೋಡು. ನನ್ನ ತಾಯಿ ಮನೆಗೆ ನಂಗೆ ಹೋಗಬಾರ್ದಾ? ತಂದೆ ತಾಯಿ ಇಲ್ಲದಿದ್ದು ತಮ್ಮನ ಹೆಂಡತಿ ಮಗು ಇದ್ದಾಳೆ. ನನ್ನ ಸೊಸೆಯನ್ನು ನೋಡಲಿಕ್ಕೆ ನಾನು ಹೋಗ್ತೀನಿ. ನಾನು ತಿಂಗಳಿಗೆ 1 ಸಲ ಹೋಗ್ತಿದ್ದೆ ಮೊದಲು ಬೆಂಗಳೂರಲ್ಲಿ. ನನ್ನ ತಮ್ಮ ಒಬ್ಬನೇ ಇರುವಾಗ, ಮದುವೆಗಿಂತ ಮುಂಚೆ ತಿಂಗಳಿಗೆ 1 ಸಲ 2 ಸಲ ಬಂದಿದ್ದು ಇದೆ ನಾನು ಬೆಂಗಳೂರಿಂದ. ನನ್ನ ತಮ್ಮ 6 ವರ್ಷ ಒಬ್ಬನೇ ಇದ್ದ, ನಮ್ಮ ಅಮ್ಮ ತೀರ್ಕೊಂಡ್ಮೇಲೆ. ಆವಾಗ ನಾವು ಅಕ್ಕ ತಂಗಿಯರೇ ಹೋಗ್ತಿದ್ದೋ, ಅತಿ ಹೆಚ್ಚು ಹೋಗ್ತಿದ್ದು ನಾನು ಬೆಂಗಳೂರಿಂದ. ರಜೆ ತಗೊಂಡಾಗ ಸಿಕ್ಕಿದಾಗ ನಾನು ಊರಿಗೆ ಹೋಗಿ ಬರ್ತಿದ್ದೆ. ಮಂಗಳೂರಿಂದ ಕಾಸರಗೋಡಿಗೆ. ನಾನು ಇನ್ನೊಂದು ಹೇಳ್ತೀನಿ, ನನ್ನ ತಾಯಿ ಮನೆ ಕಾಸರಗೋಡು, ನನ್ನ ದೊಡ್ಡಕ್ಕೆ ಇರೋದು ಅಲ್ಲಿಂದ ಒಂದು 30 ಕಿಲೋಮೀಟ್ರ್ ದೂರದಲ್ಲಿ ಕಾಸರಗೋಡಲ್ಲೇ. ನೆಕ್ಸ್ಟು ಉಪ್ಪಳ ಅಂತ ಇರೋ ಪ್ಲೇಸಲ್ಲಿ. ಅದು ಬಿಟ್ಟರೆ ನನ್ನ 2ನೇ ಅಕ್ಕ ಇರೋದು ಮಂಗಳೂರಲ್ಲಿ. ನನ್ನ ಮನೆ ಉಡುಪಿ, ಪಡುಬಿದ್ರಿ ಹತ್ರ ಮುದ್ರಂಗಡಿ. ನೆಕ್ಸ್ಟ್ ನನ್ನ ತಂಗಿರೋದು ಕುಂದಾಪುರ. ಕಾಸರಗೋಡಿಂದ ಕುಂದಾಪುರದವರೆಗೆ ನಾನು ಹೋಗ್ತಾ ಇರ್ತೀನಿ. ನನಗೆ ಸಿಗೋದೇ 2 ದಿವಸ ರಜೆಯಲ್ಲಿ ನಾನು 4 ಮನೆಯನ್ನು ಕವರ್ ಮಾಡ್ತೀನಿ. ಮೊನ್ನೆ ನನಗೆ ಇದು ಎಲ್ಲ ಪ್ಲೇಸಿಗೂ ನಾನು ಹೋಗಿ ಬಂದೆ. 2 ಗಂಟೆನೇ ಒಂದೊಂದು ಕಡೆ ಇದ್ದಿದ್ದು ನಾನು, ಆಯಿತಾ. ಅದು ನನ್ನ ಕೆಪಾಸಿಟಿ. ರಾಜ್ಯದಿಂದ ರಾಜ್ಯಕ್ಕೆ, ಕೇರಳ ಮತ್ತು ಕರ್ನಾಟಕಕ್ಕೆ ನನಗೆ ಕನೆಕ್ಷನ್ ಇದೆ. ನಾನು ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಕೇರಳ.
ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆ, ತುಳುನಾಡು. ಯಾಕಂದರೆ ಚಂದ್ರಗಿರಿಯಿಂದ ಬಾರ್ಕೂರ್ವರೆಗೆ ಅಂದರೆ ಉಡುಪಿ ಕುಂದಾಪುರ ತನಕ ಅದು ಕಾಸರಗೋಡಲ್ಲಿ, ಇದು ದಕ್ಷಿಣ ಕನ್ನಡದಲ್ಲಿ ಬರುತ್ತೆ, ತುಳುನಾಡಲ್ಲಿ ಬರುತ್ತೆ. ನಾನು ಎಲ್ಲಿ ಹೋಗಬೇಕು, ನನ್ನ ಖರ್ಚಲ್ಲಿ ಹೋಗ್ತೀನ, ನಿನ್ನ ಖರ್ಚಲ್ಲಿ ಹೋಗ್ತೀನಿ ಅಂತ ನೆನ್ಪಿಟ್ಕೊ. ನನ್ನ ಖರ್ಚಲ್ಲಿ ನಾನು ಎಲ್ಲಿಗೆ ಬೇಕಾದರೂ ದೇವ್ರ ಕೈಕಾಲು ಗಟ್ಟಿ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ಆರೋಗ್ಯ ಸರಿ ಇರೋ ತನಕ ನಾನು ತಿರುಗಾಡ್ತೀನಿ. ಇವಾಗ ಅಂತಲ್ಲ, ಚಿಕ್ಕಂದಿನಲೇ ನಾನೊಬ್ಬಳು ಟ್ರಾವೆಲರ್, ಸೋಲೋ ಟ್ರಾವೆಲರ್. ನಾನು ನನ್ನ ಅಕ್ಕ ತಂಗಿಯರ ಜೊತೆಗಿರುವಾಗಲೂ ನಾನು ಒಬ್ಬಳೇ ಹೋಗ್ತಿದ್ದೆ. ಯಾಕಂದರೆ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ, ಅಲ್ಲೇನಿದೆ ಇಲ್ಲೇನಿದೆ, ನನ್ನ ಅಕ್ಕನವರಿದ್ರೆ ಅಲ್ಲಿ ನೋಡಬೇಡ ಇಲ್ಲಿ ನೋಡಬೇಡ ಸ್ವಲ್ಪ ಇದಿದೆ. ನಾನು ಹೋಗ್ತಿದ್ದು ನಾನು ಒಬ್ಬಳೇ, ಇಲ್ಲಾಂದರೆ ನನ್ನ ಅಪ್ಪನ ಜೊತೆ, ಇಲ್ಲಾಂದರೆ ಯಾರ ಜೊತೆನೂ ನಾನು ಹೋಗಲ್ಲ. ಹೋದರೂ ನಾನು ಒಬ್ಬಂಟಿಗಳಾಗಿ ನನ್ನಷ್ಟಕ್ಕೆ ತಿರುಗಾಡ್ತಿದ್ದೀನಿ, ಯಾರ ಗುಂಪು ಗುಡಿಯೂ ನಾನು ಹೋಗಲ್ಲ. ಮದುವೆ ಆದಮೇಲೂ ಅಷ್ಟೇ, ನಾನು ಹೆಚ್ಚಾಗಿ ನನಗೆ ಬೇಕಿದ್ದದೇ ಸ್ವಾತಂತ್ರ್ಯ. ನಾನು ಫಸ್ಟಿಗೆ ನನ್ನ ಮನೆಯಲ್ಲಿ ಹೇಳಿದ್ರೆ ನನಗೆ ಸ್ವಾತಂತ್ರ್ಯ, ಫ್ರೀಡಮ್ ಬೇಕು ನನಗೆ. ಯಾವುದೂ ನಾನು ಯಾವ ತಪ್ಪು ದಾರಿಯಲ್ಲಿ ಹೋಗಲ್ಲ, ಯಾರ ಜೊತೆನೂ ಹೋಗಲ್ಲ. ಆದರೆ ನನಗೆ ಐ ಆಮ್ ಎ ಫ್ರೀಡಮ್ ಲವರ್. ಸೋಲೋ ಟ್ರಾವೆಲಿಂಗ್ ನನಗೆ ತುಂಬ ಇಷ್ಟ, ತುಂಬ ಡ್ರೀಮ್ಸ್ ಇದೆ ನನಗೆ ಸೋಲೋ ಟ್ರಾವೆಲ್, ಒಬ್ಬಳೇ ಟ್ರಾವೆಲ್ ಮಾಡಬೇಕು ಅಂತ. ಸಾಧಾರಣ ನಾನು ಸೌತ್ ಇಂಡಿಯಾ ಫುಲ್ ಹೋಗಿದ್ದೀನಿ. ನಾನು ಮದುವೆ ಮುಂಚೆನೇ ನಾನು ಟ್ರಾವೆಲ್ ಮಾಡಿದ್ದೀನಿ. ಕೇರಳದ ಪ್ರತಿಯೊಂದು ಜಿಲ್ಲೆಗೂ ಹೋಗಿದ್ದೀನಿ, ಕರ್ನಾಟಕದಲ್ಲಿ ಹೋಗಿದ್ದೀನಿ, ತಮಿಳ್ನಾಡು, ಆಂಧ್ರಕ್ಕೆ ಹೆಚ್ಚು ಬಂದಿಲ್ಲ ನಾನು. ನೆಕ್ಸ್ಟು ನಾನು ನಾರ್ತಲ್ಲಿ ಆದರೆ ಇದು ಡೆಲ್ಲಿಗೆ ಹೋಗಿದ್ದೀನಿ ರೀಸೆಂಟ್ಲಿ, ಮತ್ತೆ ಹೋಗಲಿಲ್ಲ. ಇನ್ನು ಕಲ್ಕತ್ತಕ್ಕೆ ಹೋಗೋದು ಆಪರ್ಚುನಿಟಿ ಇತ್ತು ಲಾಸ್ಟ್, ಅದು ಅಫಿಷಿಯಲ್ ಟೂರ್ ಇತ್ತು ನಂದು, ಅಫಿಷಿಯಲ್ ಒಂದು ಡ್ಯೂಟಿ ಮೇಲೆ ಕಲ್ಕತ್ತಕ್ಕೆ ಹೋಗಿತ್ತು. ಲಾಸ್ಟ್ ಮೂಮೆಂಟಿಗೆ ನಾನು ಅದು ಕ್ಯಾನ್ಸಲ್ ಆಯಿತು. ಸೊ ನನಗೆ ಫುಲ್ ಇಂಡಿಯಾವನ್ನು ನನಗೆ ಸೋಲೋ ಟ್ರಾವೆಲ್ ಮಾಡಲಿಕ್ಕೆ ಒಂದು ಡ್ರೀಮ್ ಇದೆ. ಗೊತ್ತಿಲ್ಲ ಯಾವಾಗುತ್ತೆ ಅಂತ. ಆರೋಗ್ಯ ಸರಿ ಇದ್ದರೆ ಖಂಡಿತ ಭಗವಂತ ಇದು ಮಾಡಿದರೆ ನಾನು ಆದಷ್ಟು ಬೇಗ ಹೋಗ್ತೀನಿ. ಯು ಡೋಂಟ್ ವರಿ ಅಬೌಟ್ ದಟ್. ಮತ್ತು ನನ್ನ ವೈಯಕ್ತಿಕ ವಿಚಾರ, ನಾನು ಒಂಟಿ ಜೀವ ಬೆಂಗಳೂರಲ್ಲಿ. ಒಂಟಿ ಜೀವ ಅಲ್ಲ, ನಾನು 10 ವರ್ಷ ಆಯಿತು ಬೆಂಗಳೂರಲ್ಲಿ. ನನ್ನ ಸಂಬಂಧಿಕರು, ಕಸಿನ್ಸು ಎಲ್ಲ ಇಲ್ಲೇ ಇದ್ದಾರೆ, ಬರ್ತಾ ಹೋಗ್ತಾ ಇದ್ದಾರೆ. ನೀನೇನು ಟೆನ್ಷನ್ ಮಾಡಬೇಡ ನನ್ನ ಬಗ್ಗೆ. ನನಗೆ ಒಳ್ಳೆಯ ಒಂದು ಫ್ಯಾಮಿಲಿ ಸಪೋರ್ಟ್ ಇದೆ. ಮತ್ತು ನಾನು ತೀರಾ ವೈಯಕ್ತಿಕ ವಿಚಾರ, ಗಂಡನ ವಿಷಯಕ್ಕೆ ಬಂದಿದ್ದೀನಿ. ನಿನಗೆ ಯಾರು ಹೇಳಿದ್ದು ನಾನು ಒಬ್ಬಂಟಿ ಅಂತ? ಸೌಜನ್ಯ ಹೋರಾಟಗಾರಲ್ಲದೆ ಇದೇ ನಿನ್ನ ಫ್ರೆಂಡ್ ಪ್ರಶಾಂತಿಗೆ ಗೊತ್ತು ನನ್ನ ಎಲ್ಲ ವಿಷಯವನ್ನು. ಪ್ರಸನ್ನ ರವಿ ಅವರಿಗೆ ಗೊತ್ತು ನನ್ನ ಫ್ಯಾಮಿಲಿ ಮ್ಯಾಟ್ರ್. ಯಾಕಂದರೆ ಅವರು ನನಗೊಂದು ಕೌನ್ಸಿಲಿಂಗ್ ಥರ ಮಾತಾಡಿದ ಕಾರಣ ಎಲ್ಲ ವಿಷಯವನ್ನು ಹೇಳಬೇಕಾಗಿ ಬಂತು. ಪ್ರಶಾಂತ್ ನನ್ನ ಗುಡ್ ಫ್ರೆಂಡ್, ಟ್ರಸ್ಟ್ ಮಾಡ್ಬೋದು ಅಂದ ಕಾರಣ ಪ್ರಶಾಂತಿಗೆ ನಾನು ಎಲ್ಲ ಫ್ಯಾಮಿಲಿ ವಿಷಯವನ್ನು ಹೇಳಿದೆ. ಆಯಿತಾ? ನನ್ನ ಗಂಡ ನನ್ನ ಜೊತೆಗೆ 24 ಗಂಟೆ ಗಂಡ ನನ್ನ ಕುತ್ತಿಗೆಯಲ್ಲಿ ಕಟ್ಕೊಂಡು ತಿರುಗಾಡ್ಲಿಕ್ಕೆ ಆಗಲ್ಲ ನಿನ್ನ ಜೊತೆ. ಯಾಕಂದರೆ ನಾನು ಮಂಗಳೂರಲ್ಲಿ ಅವ್ರ ಜೊತೆನೇ ಇದ್ದವಳು. ಅವರು ಮಂಗಳೂರಲ್ಲಿ ವರ್ಕ್ ಮಾಡ್ತಿದ್ರು, ನಾನು ಉಡುಪಿ ಅಲ್ಲೇ ಇದ್ದವಳು. ನಾನು 2020 ಇದು ಕೊರೋನಾ ಟೈಮಲ್ಲೆಲ್ಲ ನಾನು ಅಲ್ಲೇ ಇದ್ದೆ. ಆ್ಯಕ್ಚುಲಿ ನನಗೆ ಒಳ್ಳೆ ಜಾಬ್ ಸಿಕ್ಕಿತು. ನನ್ನ ಎಜುಕೇಷನಿಗೋಸ್ಕರ 2 ಇಯರ್ಸಿಂದ ನಾನು MBA ಮಾಡಬೇಕು ಅಂತ ಹೇಳಿ ಇಲ್ಲಿ ಹಠ ಕಟ್ಟಿ ನಾನು ವಾಪಸ್ ಬೆಂಗಳೂರಿಗೆ ಬಂದಿದ್ದು. ಯಾಕಂದರೆ ನನಗೆ ಪ್ರೊಫೆಷನಲಿ ಗ್ರೋ ಆಗಲಿಕ್ಕೆ ಮಂಗಳೂರಲ್ಲಿ ಆಗಲಿಲ್ಲ. ತುಂಬ ಕಡಿಮೆ ಸಂಬಳ ಇತ್ತು ನನಗೆ ಮಂಗಳೂರಲ್ಲಿ. ಅದಕ್ಕಿಂತ ಡಬಲ್ ಸ್ಯಾಲ್ರಿ ನನಗೆ ಬೆಂಗಳೂರಲ್ಲಿ ಸಿಕ್ಕಿದ ಕಾರಣ ನಾನು ಯಾರ ಮಾತು ಕೇಳಿಲ್ಲ, ನನಗೆ ಬೆಂಗಳೂರಿಗೆ ಹೋಗಲೇಬೇಕು ಅಂತ ಬಂದೆ. ಇಲ್ಲಿ ನನ್ನ ರಿಲೇಟಿವ್ಸ್ ಎಲ್ಲ ಇದ್ದಾರೆ, ನಾನು ಮನೆ ಮಾಡಿದೆ, ಜೀವನ ಮಾಡ್ತಾಯಿದ್ದೀನಿ. ಆ ಕಾರಣಕ್ಕೆ ನಾನು ಗಂಡನನ್ನು ಬಿಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ಆಗಲ್ಲ. ಗೊತ್ತಾಯ್ತಲ್ಲ? ಯಾಕಂದರೆ ಕೆಲವೊಮ್ಮೆ ಹೊರದೇಶದಲ್ಲಿ ದುಡಿತಾರೆ, 3 ವರ್ಷ 4 ವರ್ಷ ಹೊರದೇಶದಲ್ಲಿ ದುಡಿಯೋರಿದ್ದಾರೆ. ಗಂಡ ಬಿಟ್ಲು ಅಂತ ಹೇಳಲಿಕ್ಕಾಗತ್ತೆ? 24 ಗಂಟೆ ಗಂಡನನ್ನು ಕಟ್ಕೊಂಡು ತಿರುಗಾಡ್ಲಿಕ್ಕೆ ಆಗುತ್ತಾ ಶೈಲಜಾ? ಆಯಿತಾ? ನೋಡು, ಈ ಕುತ್ತಿಗೆಯಲ್ಲಿ ಕರಿಮಣಿ ಇಟ್ಕೊಂಡಿದ್ರೆ ನನ್ನ ಗಂಡ ನನ್ನ ಜೊತೆಗಿದ್ದಾರೆ ಅಂತಲೇ ಅರ್ಥ. ಈ ಹಣೆಯಲ್ಲಿ ಕುಂಕುಮ ಇಟ್ಕೊಂಡಿದ್ರೆ ದಿನ ನಾನು ಇಟ್ಕೊಂಡಿದ್ದೆ, ಅದರಲ್ಲಿ ಅವರನ್ನು ನೆನೆಸ್ಕೊಂಡೇ ನಾನು ಹಾಕೋದು. ಆಯಿತಾ? ಸಿಂಧೂರ ಅಂತೇಳಿ ಒಂದು ಭಾಗ್ಯ ಇದೆ ಅಲ್ಲ, ಅದು ಗಂಡನ ಆಯುಷ್ಯಕ್ಕೋಸ್ಕರ. ನಿಮಗೆ ತುಂಬ ಇದೆ ಅದು ಹೇಳಲಿಕ್ಕೆ. ಆಯಿತಾ? 24 ಗಂಟೆನೂ ಗಂಡ ಜೊತೆಗಿದ್ದಾರೆ ಅಂತ ಹೇಳಿಕ್ಕಾಗಲ್ಲ. ಉದ್ಯೋಗ ನಿಮಿತ್ತ ನಾನು ಬೆಂಗಳೂರಲ್ಲಿದ್ದೀನಿ, ವಾಪಸ್ ನಾನು ಊರಿಗೆ ಹೋಗ್ತೀನಿ, ಅದು ನಂಗೆ ಗೊತ್ತು. ಮೊನ್ನೆ ನನಗೆ ಅಣ್ಣ ಬಂದು ಚಾಲೆಂಜ್ ಮಾಡಿದೆ, ನಿಮಗೆ ಗಂಡ ಇದ್ದರೆ ಗಂಡನಿಗೆ ಫೋನ್ ಮಾಡಿ ಮಾತಾಡಿ ಕಾಲ್ ರೆಕಾರ್ಡಿಂಗ್ ಕಳಿಸು ಅಂತ. ಫೋನ್ ಮಾಡಿದೆ ನಾನು ಅವರಿಗೆ. ಫೋನ್ ಮಾಡಿ ಹೇಳಿದೆ ನನ್ನ ಬಗ್ಗೆ, ನಾನು ಅವರಿಂದ ಎಲ್ಲ ಡೀಟೇಲ್ಸ್ ನಾನು ತೊಗೊಂಡಿದ್ದೀನಿ ಅಂತ ಫೋನ್ ಮಾಡಿದೆ. ನನ್ನ ಬಗ್ಗೆ ಏನಾದರೂ ಕೇಳಿದ್ರು ಅಂತ. ಅವ್ರು ಸ್ವಲ್ಪ ಬ್ಯುಸಿ ಇದ್ದರು, ಸರಿ ಬೈದರು. ಸುಮ್ಮನೆ ಇರ್ತೀಯಲ್ವಾ, ನಾನು ತುಂಬ ಬ್ಯುಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತೇಳಿ ಕಟ್ ಮಾಡಿದ್ದು. 46 ಸೆಕೆಂಡ್ ಮಾತಾಡಿ ಆ ಕಾಲ್ ರೆಕಾರ್ಡಿಂಗ್ ನಾನು ಮಾಡಲಿಲ್ಲ, ರೆಕಾರ್ಡ್ ಮಾಡಲ್ಲ. ಆ ಕಾಲ್ ಡೀಟೇಲ್ಸ್ ನಾನು ಅಣ್ಣ ಬಂಡಿ ಕಳಿಸಿದ್ದೀನಿ ಇಮಿಡಿಯೇಟು. ನಿನಗೆಲ್ಲ ನನಗೆ ಗಂಡ ಇದ್ದಾನಾ ಇಲ್ವ ಅಂತ ಪ್ರೂವ್ ಮಾಡೋ ಅಗತ್ಯ ಇಲ್ಲ ಹೋರಾಟಗಾರರಿಗೆ. ನಾನು ಹೋರಾಟಕ್ಕೆ ಬಂದಿದ್ದು ನನ್ನ ವೈಯಕ್ತಿಕ ವಿಚಾರದಲ್ಲಿ ಹಿಡ್ಕೊಂಡಿಲ್ಲ, ಅದು ನನ್ನ ಪರ್ಸ್ನಲ್ ಮ್ಯಾಟರ್. ಆಯ್ತು? ಅವರಲ್ಲಿ ನಾನು ಗಂಟೆಗಟ್ಟಲೆ ಮಾತಾಡ್ತೀನಿ, ಏನು ಬೇಕಾದರೂ ಮಾತಾಡ್ತೀನಿ, ಅದು ನನಗೆ ಇಷ್ಟ. ಅದನ್ನೆಲ್ಲ ನಾನು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಬಂದು ನಿಂಗೆ ಕಾಲ್ ರೆಕಾರ್ಡಿಂಗ್ ಅಂತ ಪ್ರೂವ್ ಮಾಡಬೇಕಾದ ಅಗತ್ಯ ನನಗಿಲ್ಲ. ಆಯಿತಾ? ನಾನೊಂದು ಸಂಸ್ಕಾರವಂತ ಫ್ಯಾಮಿಲಿಯಲ್ಲಿ ಬಂದವಳು, ನಾನು ಸಂಸ್ಕಾರವಂತ ಫ್ಯಾಮಿಲಿಗೆ ಹೋದವಳು. ನನ್ನ ಮನೆತನದ ಗೌರವ ಎಷ್ಟು ಮುಖ್ಯನೋ ಅವರ ಮನೆತನದ ಗೌರವ, ಅವರ ಇದು ಉಳಿಸ್ಕೊಳ್ಬೇಕಾಗೋದು ನನ್ನ ಇದು ಕರ್ತವ್ಯ. ಅದು ನನಗಿಂತ ದೊಡ್ಡ ಫ್ಯಾಮಿಲಿಗೆ ನಾನು ಹೋಗಿದ್ದೀನಿ, ತುಂಬ ಸಂಸ್ಕಾರವಂತ ಫ್ಯಾಮಿಲಿಗೆ ಹೋಗಿದ್ದೀನಿ, ಅತಿ ಮಡಿಶಾಸ್ತ್ರ ಇರುವ ಒಂದು ಬ್ರಾಹ್ಮಣ ಕುಟುಂಬಕ್ಕೆ ಹೋಗಿದ್ದೀನಿ. ಒಳ್ಳೆ ಉತ್ತಮ ಗುಣ ಸ್ವಭಾವ ಇರುವ ಗಂಡನನ್ನು ನಾನು ಪಡ್ಕೊಂಡಿದ್ದೀನಿ. ಗೊತ್ತಾಯ್ತಾ? ಅದನ್ನೆಲ್ಲ ನನಗೆ ಇಲ್ಲಿ ಹೇಳಬೇಕಾದ ಅಗತ್ಯ ಇಲ್ಲ. ಪ್ರಶಾಂತ್ ಹೇಳಿದಲ್ಲ, ನಾನು ಪ್ರಶಾಂತದ ಹೆಂಡತಿಂತ ತಿರುಗಾಡ್ತೀನಿ ಅಂತ. ನಾನು ಒಂದೇ ಒಂದು ಮಾತು ಪ್ರಶಾಂತಿಗೆ ಹೇಳಿದೆ, ನನ್ನ ಗಂಡನಾಗೋ ಯೋಗ್ಯತೆ ನಿನಗಿದೆಯಾ ಅಂತ. ಯಾಕಂದರೆ 24 ಗಂಟೆನೂ
ಇದು ದೇವರ ಧ್ಯಾನ ಮಾಡುವ ನನ್ನ ಗಂಡನಿಗೂ ಆ ಪ್ರಶಾಂತ್ ಪೂಜಾರಿಗೂ ಯಾವುದೇ ಕನೆಕ್ಷನ್ ಇಲ್ಲ. ಹೋಲಿಕೆ ಮಾಡಲಿಕ್ಕೆ ಆಗಲ್ಲ. ಅದು ಪ್ರಶಾಂತಿಗೆ ಗೊತ್ತಾಯ್ತಾ. ಅವನು ಸುಮ್ಮನೆ ಇಲ್ಲ ಸಲ್ಲದ ಅಪವಾದವನ್ನು ನನ್ನ ಮೇಲೆ ಹೇರಿದ್ದು. ಕ್ಲಾರಿಫಿಕೇಷನ್ ತಗೊಂಡೆ. ಯಾರು ಹೋಟ್ಲಿನವರು ಹೇಳಿದೋ ಆ ಹೋಟ್ಲಿಗೆ ಹೋಗಿ ಅವರಲ್ಲಿ ಕೇಳಿದೆ, ಮೇಡಮ್ ನಾನು ಹೀಗೆ ಹೇಳಿದ್ದೀನಿ. ಅವ್ರು ಇಲ್ಲ ಅಂತಾರೆ. ಇವನು ಕ್ರಿಯೇಟ್ ಮಾಡಿದ ಸುಳ್ಳು ಸ್ಟೋರಿ ಅಲ್ಲೂ ಇದಾಯಿತು. ಅವನ ಸುಳ್ಳು ಕಂಪ್ಲೇಂಟ್ಗಳು, ಸುಳ್ಳು ಸ್ಟೋರಿಗಳು, ಅಪವಾದಗಳು ಎಲ್ಲ ಹಿಡಿದಿದ್ದೀನಿ ನಾನು, ಆಯಿತಾ. ಹನಿ ಟ್ರ್ಯಾಪ್ ಇದೆ ಅವನಿಗೆ. ಅದು ಮುಗಿಲಿಲ್ಲ. ಯಾರೋ ನಿನ್ನೆ ಕೇಳಿದರು, ಪ್ರಶಾಂತದ್ದು ನಿಮ್ಮದು ಮ್ಯಾಟ್ರ್ ಮುಗಿತಾ? ಇಲ್ಲ, ಆರಂಭ ಅಷ್ಟೇ. ಮೊನ್ನೆ ಆರಂಭ ಅಷ್ಟೇ, ಯುದ್ಧ ದೊಡ್ಡದಿದೆ ಅದು. ಆ ವ್ಯಕ್ತಿ ನನ್ನ ಎದುರು ಬಂದು ಮಾತಾಡಿ ಆ ಕ್ಲಾರಿಫಿಕೇಷನ್ ಕೊಡುವವರೆಗೆ ನಾನು ಆತನನ್ನು ಬಿಡಲ್ಲ. ಅವನು ಉಡುಪಿಯಲ್ಲಿ ಸಿಗದಿರಲಿ, ಇಲ್ಲಿ ಬೆಂಗಳೂರಿಗೆ ಬಂದ ಹಿಡಿತೀನಿ ನಾನು. ಬೆಂಗಳೂರಿಗೆ ಬಂದ ಹಿಡಿತೀನಿ. ಎಲ್ಲ ರೀತಿಯಲ್ಲೂ ಟ್ರ್ಯಾಪ್ ಮಾಡಿ ಆಗಿದೆ. ಹನಿ ಟ್ರ್ಯಾಪ್ ಅಲ್ಲ, ದೊಡ್ಡ ಟ್ರ್ಯಾಪೇ ಮಾಡಿ ಆಗಿದೆ ನಾನು. ಅವನು ಹೋಗುವ ಹೋಟೆಲು, ಅವನ ನೇಬರು, ಎಲ್ಲರ ಡೀಟೇಲ್ಸ್ ತಗೊಂಡು ನನಗೆ ಅವನು ಇದ್ದಾನ, ಉಸಿರಾಡ್ತಾನ, ಬೈಕ್ ತಗೊಂಡು ಎಷ್ಟು ಗಂಟೆಗೆ ಹೋದ, ಅವನ CCTVಯಲ್ಲ, ನಾನು ಇಲ್ಲಿಂದ ಕೂತ್ಕೊಂಡು ಫೋನ್ ಕಾಲಲ್ಲಿ ವಿಚಾರಿಸ್ತೀನಿ ಅವನ ಬಗ್ಗೆ. ಬಿಟ್ಟಿಲ್ಲ ನಾನು. ಆರತಿ ಗಿಳಿಯರ ಸಪೋರ್ಟಿಗೆ ಬಂದರು, ಶೈಲಜಾ ಅಮರನಾಥ್ ಸಪೋರ್ಟಿಗೆ ಬಂದರು, ಯಾರು ಬಂದ್ರೂ ಪ್ರಶಾಂತನ್ನು ನಾನು ಬಿಡುವ ಪ್ರಶ್ನೆನೇ ಇಲ್ಲ, ಆಯಿತಾ. ಅದು ಮ್ಯಾಟ್ರ್ ಕ್ಲೋಸ್ ಆಗೋದೇ ಇಲ್ಲ ಅನ್ಲೆಸ್ ಹಿ ಹ್ಯಾಸ್ ಟು ಕಮ್ ಟು ಮೀ ಆ್ಯಂಡ್ ಮೀಟ್ ಮೀ. ಮತ್ತು ಅವನು ಹೇಳಿದ ಆ ಆಪಾದನೆ, ಆ CCTV ಫುಟೇಜೆಲ್ಲ ಅವನು ಶೇರ್ ಮಾಡಿದ್ದಾನಲ್ಲ ಅಣ್ಣ ಬಂಡಿಗೆ, ಅದರದ್ದು ಡೀಟೇಲ್ಸು ಎಲ್ಲ ನನಗೆ ಕೊಡಬೇಕು ಅವನು. ಅಲ್ಲಿವರೆಗೆ ನಾನು ಪ್ರಶಾಂತ್ ಲೈಫನ್ನು ಜನ್ಮ ಜಾಲಾಡ್ತೀನಿ. ಇದು ಮಟ್ಟಣ್ಣನವರ ವಿಷಯಕ್ಕೆ ನಾನಿಲ್ಲ, ಬಟ್ ಪ್ರಶಾಂತನ್ನು ಮಾತ್ರ ಯಾವ ಕಾರಣಕ್ಕೂ ನಾನು ಬಿಡುವ ಪ್ರಶ್ನೆನೇ ಇಲ್ಲ. ಎಲ್ಲರೂ ಬಿಡಿ, ನಿಲ್ಲಿಸಿ, ಅದು ಇದು ನೋ. ನನ್ನ ಮನಸ್ಸಿನೊಳಗೆ ಒಂದು ದ್ವೇಷ ಇದೆ, ಅದನ್ನು ತೀರಿಸ್ತೀನಿ. ಹಠಮಾರಿ ಎಲ್ಲ ವಿಷಯದಲ್ಲೂ ನಾನು ಕ್ಷಮಿಸ್ತೀನಿ, ಬಟ್ ಪ್ರಶಾಂತ್ ಎಂಬ ವ್ಯಕ್ತಿಯನ್ನು ನಾನು ಜನ್ಮದಲ್ಲಿ ಕ್ಷಮಿಸಲ್ಲ. ಅನಿತಾ ಹಠಮಾರಿ, ಪ್ರಶಾಂತ್ ಎಷ್ಟು ಹಠಮಾರಿಯೋ ಅದಕ್ಕಿಂತ ಜಾಸ್ತಿ ಹಠಮಾರಿ. ನೋಡೋಣ ಯಾರು ಗೆಲ್ಲುತ್ತೆ ನೋಡೋಣ. ಅವನು ಸೈಲೆಂಟಾಗಿರಲಿ, ನಾನು ವೈಲೆಂಟಾಗಿ ಇರ್ತೀನಿ ಆ ವಿಷಯದಲ್ಲಿ, ಆಯಿತಾ. ಇದಿಷ್ಟು ನಾನು ಶೈಲಜಾ ಅಮರನಾಥ್ಗೆ ಈ ಮೂಲಕ ಹೇಳೋ ವಿಚಾರ. ಅಪ್ಲೋಡ್ ಮಾಡಬೇಕಿತ್ತು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಆಯಿತಾ. ಸೊ ಇರಲಿ, ಬಹಳಷ್ಟು ವಿಚಾರಗಳು ಇನ್ನೂ ಮಾತಾಡಲಿಕ್ಕಿದೆ ನನಗೆ ಸೌಜನ್ಯ ಹೋರಾಟಗಾರರ ಬಗ್ಗೆ. ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡ್ತೀನಿ. ನಾನು ಹಾಗಂತ ಜನರಲ್ ಆಗಿ ಅಲ್ಲ, ಯಾರು ನನ್ನನ್ನು ಕೆಣಕಿದ್ರೋ ಅವರ ಜನ್ಮ ಜಾಲಾಡಿ, ಅವನು ಹುಟ್ಟಿನಿಂದ ಹಿಡಿದು ಸಾಯೋ ತನಕ ನಾನು ಬಿಡಲ್ಲ. ಇದಂತೂ ಸ್ಪಷ್ಟ. ಧನ್ಯವಾದಗಳು.